ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUCಯ ಕಂಪ್ಯೂಟರ್ ಸೈನ್ಸ್ ಇವತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಸೆಕೆಂಡ್ PUC ಕಂಪ್ಯೂಟರ್ ಸೈನ್ಸ್ ಇಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಫೈನಲ್ ಎಕ್ಸಾಮ್ನಲ್ಲಿ 2025 ಆಯಿತಾ. ಯಾವ ಒಂದು ನಿಮಗೆ ಪಾರ್ಟ್ ಬಿ ನಲ್ಲಿ ಆಯಿತಾ 2 ಅಂಕದ ಪ್ರಶ್ನೆಯಲ್ಲಿ ಯಾವುದು ಇಂಪಾರ್ಟೆಂಟ್ ಅದೇ ರೀತಿ, ಪಾರ್ಟ್ ಸಿ ನಲ್ಲಿ ಯಾವುದು 3 ಅಂಕದ ಪ್ರಶ್ನೆಯಲ್ಲಿ ಇಂಪಾರ್ಟೆಂಟ್ ಅದೇ ರೀತಿ, ಪಾರ್ಟ್ ಡಿ ನಲ್ಲಿ ನಿಮಗೆ ಯಾವುದು 5 ಅಂಕದ ಪ್ರಶ್ನೆಯಲ್ಲಿ ಇಂಪಾರ್ಟೆಂಟ್ ಮತ್ತು ಅದೇ ರೀತಿ ಹಾಟ್ ಕ್ವಶನ್ ಯಾವುದು ಇದರೊಳಗೆ ಇಂಪಾರ್ಟೆಂಟ್, ಈ ಎಲ್ಲ ಇಲ್ಲಿ ಡಿಸ್ಕಷನ್ ಮಾಡಿದ್ದೇನೆ. ಈ ಒಂದು PDF ನಿಮಗೆ ಲಿಂಕ್ ಬೇಕಂದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡ್ಕೊಂಡು ಆನ್ಸರ್ಗಳು ನೋಡ್ಕೊಳ್ಳಿ. ಇಲ್ಲಿ ಫಿಲ್ಲಿಂಗ್ ಅಂಡ್ ಬ್ಲ್ಯಾಂಕ್ಸ್ಗಳು ಕೊಟ್ಟಿದ್ದೇನೆ 5 ಮತ್ತು ಅದೇ ರೀತಿ MCQ ಕ್ವಶನ್ 5 ಕೊಟ್ಟಿದ್ದೇನೆ. ಇಲ್ಲಿ ಆರಾಮಾಗಿ ನೀವು 20 ಅಂಕಗಳನ್ನು ಪಡೆದುಕೊಳ್ಳಬಹುದು 1 ಅಂಕದ ಪ್ರಶ್ನೆಯಲ್ಲಿ. ಇದಷ್ಟೇ ನೋಡ್ಕೊಳ್ಳಿ ಸಾಕು ಆಯ್ತಾ. 1 ಅಂಕದ ಪ್ರಶ್ನೆಯಲ್ಲಿ ಇದಷ್ಟೇ ನೋಡ್ಕೊಳ್ಳಿ, 2 ಅಂಕದ ಪ್ರಶ್ನೆಯಲ್ಲಿ ಇದಷ್ಟೇ ನೋಡ್ಕೊಳ್ಳಿ, 3 ಅಂಕದ ಪ್ರಶ್ನೆ ಮತ್ತು 5 ಅಂಕದ ಪ್ರಶ್ನೆ ಮತ್ತು ಹಾಟ್ ಕ್ವಶನ್ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. 2024 ನಲ್ಲಿ ಮತ್ತು 25 ಅಕಾಡೆಮಿಕ್ ಇಯರ್ ಏನು ಎಕ್ಸಾಮ್ ನಡೆಸಿದ್ದಾರೆ ನೋಡಿ ಪ್ರೀವಿಯಸ್ ಇಯರ್ ನಲ್ಲಿ, ಅಲ್ಲಿ ಕೆಲವೊಂದು ಕ್ವಶನ್ಸ್ಗಳು ಏನು ರಿಪೀಟ್ ಆಗಿದೆ ನೋಡಿ. ಮತ್ತು ಈ ಒಂದು 2025 ಮಾಡಲ್ ಕ್ವಶನ್ ಪೇಪರ್ ನಲ್ಲಿ ಯಾವ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಎಲ್ಲ ಅನಲೈಸ್ ಮಾಡಿ ಫೈನಲೈಸ್ ಆಗಿ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿ ನಿಮಗೆ ಯಾವ ಒಂದು ಅಧ್ಯಾಯ ಮೇಲೆ ನಿಮಗೆ ಎಷ್ಟೆಷ್ಟು ಮಾರ್ಕ್ಸ್ಗಳು ಕೇಳಲಾಗುವುದು ಆಯ್ತಾ. ಒಂದು ಬ್ಲೂ ಪ್ರಿಂಟ್ ಕೂಡ ಕೊಟ್ಟಿದ್ದೇನೆ 2025 ಫೈನಲ್ ಎಕ್ಸಾಮ್ನಲ್ಲಿ ಯಾವ ಒಂದು ಬ್ಲೂ ಪ್ರಿಂಟ್ ನಿಮಗೆ ಫಾಲೋ ಮಾಡ್ತಾರೆ ಆಯ್ತಾ. ಮತ್ತು 15 ನಿಮಗೆ MCQ ಕ್ವಶನ್, 5 ಫಿಲ್ಲಿಂಗ್ ಅಂಡ್ ಬ್ಲ್ಯಾಂಕ್ಸ್, 20 ಮಾರ್ಕ್ಸ್ ಕವರ್ ಆಗುತ್ತೆ. ಪ್ಲಸ್ ಇಲ್ಲಿ 2 ಅಂಕದ ಪ್ರಶ್ನೆ ಮತ್ತು 3 ಅಂಕದ ಪ್ರಶ್ನೆ ಮತ್ತು 5 ಅಂಕದ ಪ್ರಶ್ನೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ, ಬಹಳಷ್ಟು ಹೆಲ್ಪ್ ಆಗುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡೋದ್ರಿಂದ. ಇದುವರೆಗೆ ನಮ್ಮ ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೆ ಬೆಲ್ ಮೇಲೆ ಕ್ಲಿಕ್ ಮಾಡಿ, ಪ್ರತಿಯೊಂದು ವಿಡಿಯೋ ನಿಮಗೆ ತಪ್ಪದೇ ಬರುತ್ತೆ. ಬನ್ನಿ ಈ ವಿಡಿಯೋನ ಪ್ರಾರಂಭ ಮಾಡೋಣ. ಮೊದಲಿಗೆ ನಾವು ಬ್ಲೂ ಪ್ರಿಂಟ್ ನೋಡೋಣ. ಯಾವ ಅಧ್ಯಾಯ ಮೇಲೆ ನಮಗೆ 2 ಮಾರ್ಕ್ಸ್ ಕ್ವಶನ್ಸ್ಗಳು ಮತ್ತು 3 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ ಕ್ವಶನ್ಸ್ಗಳು ಕೇಳಲಾಗುವುದು 2025 ಬ್ಲೂ ಪ್ರಿಂಟ್ ಕಂಪ್ಯೂಟರ್ ಸೈನ್ಸ್. ಇಲ್ಲಿ ನೋಡಿ 1ನೇ ಅಧ್ಯಾಯ ಮೇಲೆ ನಿಮಗೆ 3 ಮಾರ್ಕ್ಸ್ ಕ್ವಶನ್ಸ್ ಕೇಳಲಾಗುವುದು ಆಯಿತಾ. ಅದೇ ರೀತಿ 2ನೇ ಅಧ್ಯಾಯ ಮೇಲೆ ನಿಮಗೆ 2 ಅಂಕದ ಪ್ರಶ್ನೆ ಮತ್ತು 5 ಅಂಕದ ಪ್ರಶ್ನೆಗಳು ಕೇಳಲಾಗುವುದು. ಇಲ್ಲಿ 5 ಅಂಕದ ಪ್ರಶ್ನೆ ಹಾಟ್ ಕ್ವಶನ್ ಕೇಳ್ತಾರೆ. ಇಲ್ಲಿ ಹಾಟ್ ಕ್ವಶನ್, ಹೈಯರ್ ಓರಿಯೆಂಟೆಡ್ ಥಿಂಕಿಂಗ್ ಲೆವೆಲ್ ಕ್ವಶನ್. ಅದೇ ರೀತಿ 3ನೇ ಅಧ್ಯಾಯ ಲಾಜಿಕ್ ಗೇಟ್ಸ್, ಈ ಒಂದು ಅಧ್ಯಾಯ ಮೇಲೆ ನಿಮಗೆ 2 ಅಂಕದ ಒಂದು ಪ್ರಶ್ನೆ. ಮತ್ತು ಅದೇ ರೀತಿ 4ನೇ ಅಧ್ಯಾಯ ನೋಡಿ ಡಾಟಾ ಸ್ಟ್ರಕ್ಚರ್ ಅಧ್ಯಾಯ ಮೇಲೆ ನಿಮಗೆ 5 ಅಂಕದ ಪ್ರಶ್ನೆ, ಇಲ್ಲಿ 2 ಕೇಳಲಾಗುವುದು, 3 ಅಂಕದ ಒಂದು ಪ್ರಶ್ನೆ. ಅದೇ ರೀತಿ 5ನೇ ಅಧ್ಯಾಯದಲ್ಲಿ ನಿಮಗೆ 5 ಅಂಕದ ಒಂದು ಪ್ರಶ್ನೆ, 6ನೇ ಅಧ್ಯಾಯದಲ್ಲಿ ನಿಮಗೆ ಒಂದು 5 ಅಂಕದ ಪ್ರಶ್ನೆ ಹಾಟ್ ಕ್ವಶನ್ ಕೇಳಲಾಗುವುದು. ಅದೇ ರೀತಿ 7ನೇ ಅಧ್ಯಾಯ ಮೇಲೆ ನಿಮಗೆ 5 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. 8ನೇ ಅಧ್ಯಾಯ ಮೇಲೆ ನಿಮಗೆ 2 ಅಂಕದ ಒಂದು ಪ್ರಶ್ನೆ ಮತ್ತು 5 ಅಂಕದ ಒಂದು ಪ್ರಶ್ನೆ. ಅದೇ ರೀತಿ 9ನೇ ಅಧ್ಯಾಯದಲ್ಲಿ ನಿಮಗೆ 5 ಅಂಕದ ಒಂದು ಪ್ರಶ್ನೆ. ಅದೇ ರೀತಿ ಪಾಯಿಂಟರ್ 10ನೇ ಅಧ್ಯಾಯ ಮೇಲೆ ನಿಮಗೆ 3 ಅಂಕದ ಪ್ರಶ್ನೆ. ಅದೇ ರೀತಿ 11ನೇ ಅಧ್ಯಾಯ ಮೇಲೆ ನಿಮಗೆ 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ. ಅದೇ ರೀತಿ 12ನೇ ಅಧ್ಯಾಯ ಮೇಲೆ ನಿಮಗೆ 2 ಅಂಕದ ಪ್ರಶ್ನೆ ಮತ್ತು 3 ಅಂಕದ ಪ್ರಶ್ನೆ ಕೇಳಲಾಗುವುದು. ಇಲ್ಲಿ 5 ನಿಮಗೆ ಫಿಲ್ಲಿಂಗ್ ಅಂಡ್ ಬ್ಲ್ಯಾಂಕ್ಸ್ ಇದೇ ಒಂದು ಅಧ್ಯಾಯ ಮೇಲೆ ಕೇಳ್ತಾರೆ ಆಯಿತಾ. 13ನೇ ಅಧ್ಯಾಯ ಮೇಲೆ ನಿಮಗೆ 2 ಅಂಕದ ಪ್ರಶ್ನೆ 2 ಮತ್ತು 1 ಹಾಟ್ ಕ್ವಶನ್ ಕೇಳಲಾಗುವುದು. ಅದೇ ರೀತಿ ಇಲ್ಲಿ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ ನೋಡಿ 14ನೇ ಅಧ್ಯಾಯದಲ್ಲಿ ನಿಮಗೆ 5 ಅಂಕದ ಒಂದು ಪ್ರಶ್ನೆ. ಅದೇ ರೀತಿ ಇಲ್ಲಿ ಇಂಟರ್ನೆಟ್ ಆ್ಯಂಡ್ ಓಪನ್ ಸೋರ್ಸ್ ಕಾನ್ಸೆಪ್ಟ್, ಈ ಒಂದು ಅಧ್ಯಾಯ ಮೇಲೆ ನಿಮಗೆ 15ನೇ ಅಧ್ಯಾಯ ಮೇಲೆ 3 ಅಂಕದ ಒಂದು ಪ್ರಶ್ನೆ. ವೆಬ್ ಡಿಸೈನಿಂಗ್, ಈ ಒಂದು 16ನೇ ಅಧ್ಯಾಯ ಮೇಲೆ ನಿಮಗೆ 3 ಅಂಕದ ಪ್ರಶ್ನೆ ಕೇಳಲಾಗುವುದು. ಸೊ ಇಲ್ಲಿ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಈ ಒಂದು PDF ಕೂಡ ನಾನು ಲಿಂಕ್ ಕೊಟ್ಟಿರ್ತೀನಿ, ಎಲ್ಲ ವಿದ್ಯಾರ್ಥಿಗಳು ಆನ್ಸರ್ ನೋಡ್ಕೋಬಹುದು. ಇಲ್ಲಿ ಮೇನ್ ಇವಾಗ 2 ಮಾರ್ಕ್ಸ್ ಕ್ವಶನ್, 3 ಮಾರ್ಕ್ಸ್ ಕ್ವಶನ್, 5 ಮಾರ್ಕ್ಸ್ ಕ್ವಶನ್ಸ್ಗಳು ಯಾವ್ಯಾವ ಬನ್ನಿ ನೋಡೋಣ. ಮೊದಲಿಗೆ MCQ ಕ್ವಶನ್ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಹಲೋ ಹಾಯ್ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ವಿತ್ ಆನ್ಸರ್ ಮುಖಾಂತರ ಇಲ್ಲಿ ಡಿಸ್ಕಷನ್ ಮಾಡ್ತಿದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಈ ಒಂದು PDF ಕೂಡ ನಾನು ಲಿಂಕ್ ಕೊಟ್ಟಿರ್ತೇನೆ. 2 ಅಂಕದ ಪ್ರಶ್ನೆ ಆಗಿರ್ಬೋದು ಮತ್ತು 3 ಅಂಕದ ಪ್ರಶ್ನೆ ಮತ್ತು 5 ಅಂಕದ ಪ್ರಶ್ನೆಗಳ ಆನ್ಸರ್ಗಳು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ ಆಯಿತಾ. ಇಲ್ಲಿ MCQ ಕ್ವಶನ್ಸ್ ಮತ್ತು ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ನಾವು ನೋಡ್ತಾ ಇದ್ದೇವೆ. ಸೊ ಮೇನ್ ಆಗಿರುತ್ತೆ ಈ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3ರಲ್ಲಿ ಏನು ಕ್ವಶನ್ಸ್ಗಳು ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ನಲ್ಲಿ ಮತ್ತು MCQ ಕ್ವಶನ್ನಲ್ಲಿ ಕೇಳಿದ್ದಾರೆ ನೋಡಿ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಅದೇ ರೀತಿ ಇಲ್ಲಿ ಪಾರ್ಟ್ ಬಿ ನಲ್ಲಿ ನಿಮಗೆ 2 ಅಂಕದ ಪ್ರಶ್ನೆಗಳಾಗಿರುತ್ತೆ. ಆರಾಮಾಗಿ ಇಲ್ಲಿ ನೀವು 8 ಅಂಕವನ್ನು ಪಡೆದುಕೊಳ್ಳಬಹುದು ಪಾರ್ಟ್ ಬಿ ನಲ್ಲಿ. ಅದೇ ರೀತಿ ಪಾರ್ಟ್ ಸಿ ನಲ್ಲಿ ನೀವು 3 ಅಂಕದ ಪ್ರಶ್ನೆಗಳನ್ನು ಬರೀಬೇಕಾಗಿರುತ್ತೆ. ಯಾವುದಾದ್ರೂ 4 ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕಾಗಿರುತ್ತೆ. ಇದರೊಳಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವುದು ವಿತ್ ಆನ್ಸರ್ ಮುಖಾಂತರ ಇಲ್ಲಿ ನಿಮಗೆ ಆಪ್ಷನ್ ಇನ್ನೂ 2 ಕ್ವಶನ್ಸ್ಗಳು ಏನಿರುತ್ತೆ ಇಲ್ಲಿ ಹಾಟ್ ಕ್ವಶನ್ಸ್ಗಳಿಗೆ ಕೇಳಲಾಗುವುದು. ಯೂಶುವಲಿ ಚಾಲೆಂಜರ್ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಶ್ನೆ ಆಗಿರುತ್ತೆ, ಕೊನೆಯ ಪ್ರಶ್ನೆ ಬಂದುಬಿಟ್ಟು. ಸೊ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಾವು ಡಿಸ್ಕಷನ್ ಮಾಡೋಣ. ಮೊದಲಿಗೆ 1 ಅಂಕದ ಪ್ರಶ್ನೆಗಳು ಬಂದುಬಿಟ್ಟು 1ನೇ ಪ್ರಶ್ನೆ ಬಂದುಬಿಟ್ಟು ಹೌ ಮೆನಿ ಬೈಟ್ಸ್ ಆಫ್ ಡಾಟಾ USB ಕ್ಯಾನ್ ಟ್ರಾನ್ಸ್ಮಿಟ್ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ ಆನ್ಸರ್ ಆಗಿರುತ್ತೆ 12 ಮೆಗಾಬೈಟ್ಸ್ ಅಂತ ಆಯಿತಾ. ಆಪ್ಷನ್ 12 ಮೆಗಾಬೈಟ್ಸ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಡುವೆಲ್ ಆಫ್ ದ ಎಕ್ಸ್ಪ್ರೆಷನ್
ಎಕ್ಸ್ ಪ್ಲಸ್ 0 ಈಕ್ವಲ್ ಟು ಎಕ್ಸ್ ಈಸ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಎರಡನೇ ಪ್ರಶ್ನೆಗೆ ಆಪ್ಷನ್ ಎ ಆನ್ಸರ್ ಆಗಿರುತ್ತೆ. ಎಕ್ಸ್ ಡಾಟ್ 1 ಈಕ್ವಲ್ ಟು ಎಕ್ಸ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಇಲ್ಲಿ ಮೂರನೇ ಪ್ರಶ್ನೆಗೆ ಆನ್ಸರ್ ನೋಡಿ, ಗಿವ್ ದ ಲಾಜಿಕ್ ಡಯಾಗ್ರಾಮ್. ಇಲ್ಲಿ ಡಯಾಗ್ರಾಮ್ ಕೊಟ್ಟಿದ್ದಾರೆ ಆಯಿತಾ. ದ ಔಟ್ಪುಟ್ ಈಸ್ ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ 1. ಅದೇ ರೀತಿ ನಾಲ್ಕನೇ ಪ್ರಶ್ನೆ, ಇನ್ ಒನ್ ಡೈಮೆನ್ಷನಲ್ ಅರೇ ಇಫ್ ಎಲ್ ಬಿ ಈಕ್ವಲ್ ಟು 0 ಆ್ಯಂಡ್ ಯು ಬಿ ಈಕ್ವಲ್ ಟು 10 ದೆನ್ ಅರೇ ಸೈಜ್ ಈಸ್ ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಡಿ ಆಯಿತಾ 11. ಐದನೇ ಪ್ರಶ್ನೆ ನೋಡಿ, ಐಡೆಂಟಿ ದ ರೀಸನ್ ಫಾರ್ ದ ಎರರ್ ಇನ್ ದ ಫಾಲೋಯಿಂಗ್ ಪ್ರೋಗ್ರಾಮ್ ಸೆಗ್ಮೆಂಟ್. ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ, ಇದು ಅಬ್ಸರ್ವ್ ಮಾಡಬೇಕು. ಇಲ್ಲಿ ನಿಮಗೆ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ ಆಯಿತಾ. ಆಪ್ಷನ್ ಇಲ್ಲಿ ಡಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ದ ಮೇನ್ ಫಂಕ್ಷನ್ ಟ್ರೈಯಿಂಗ್ ಟು ಆಕ್ಸೆಸ್ ಪ್ರೈವೇಟ್ ಡಾಟಾ ಮೆಂಬರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಇವಾಗ ಆರನೇ ಪ್ರಶ್ನೆ, ಅಸರ್ಟೈನ್ ವೆರಿ ಎಫಿಷಿಯಂಟಿ ಕೋಡ್ ಕ್ಯಾನ್ ಬಿ ಜನರೇಟೆಡ್ ಯೂಸಿಂಗ್ ಇನ್ಲೈನ್ ಫಂಕ್ಷನ್. ಈ ಒಂದು ಪ್ರಶ್ನೆಗೆ ಆಪ್ಷನ್ ಇಲ್ಲಿ ನಿಮಗೆ ರೀಸನ್ ಕೊಟ್ಟಿದ್ದಾರೆ ಆಯಿತಾ. ಎ ಇದು ಸರ್ಟನ್ ಏನಿದಿಲ್ಲ, ಇದು ಎ ವೆರಿ ಎಫಿಷಿಯಂಟ್ ಕೋಡ್ ಕ್ಯಾನ್ ಬಿ ಜನರೇಟೆಡ್ ಯೂಸಿಂಗ್ ಇನ್ಲೈನ್ ಫಂಕ್ಷನ್, ಇದು ಎ ಆಗಿರುತ್ತೆ ಅಸರ್ಟೈನ್. ಇಲ್ಲಿ ರೀಸನ್ ಕೊಟ್ಟಿದ್ದಾರೆ ಆರ್ ಇನ್ಲೈನ್ ಫಂಕ್ಷನ್ ಹ್ಯಾಸ್ ಕಾಂಪ್ಲೆಕ್ಸ್ ಡಾಟಾ ಸ್ಟ್ರಕ್ಚರ್. ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎ ಇಸ್ ಅ ಟ್ರೂ ಆ್ಯಂಡ್ ಆರ್ ಇಸ್ ಅ ಫಾಲ್ಸ್. ಎ ಇಸ್ ಅ ಟ್ರೂ, ಆರ್ ಇಸ್ ಅ ಫಾಲ್ಸ್ ಆನ್ಸರ್ ಆಗಿರುತ್ತೆ. ಸೊ ಇವಾಗ ಏಳನೇ ಪ್ರಶ್ನೆ ನೋಡಿ, ಇವಾಗ ಏಳನೇ ಪ್ರಶ್ನೆಗೆ ಆನ್ಸರ್ ನೋಡಿ, ದ ಸಿಂಬಾಲ್ ಯೂಸ್ ವಿತ್ ಡೆಸ್ಟ್ರಾಕ್ಟರ್. ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ ಆಯಿತಾ. ಟಿಲ್ಡೆ, ಇದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಟಿಲ್ಡೆ. ಸೊ ನೆಕ್ಸ್ಟ್ ಕ್ವಶನ್, ಇವಾಗ ಎಂಟನೇ ಪ್ರಶ್ನೆಗೆ ಆನ್ಸರ್ ನೋಡಿ, ದ ಕಾಂಬಿನೇಷನ್ ಆಫ್ ಎನಿ ಟೂ ಟೈಪ್ಸ್ ಆಫ್ ಇನ್ಹೆರಿಟೆನ್ಸ್ ಈಸ್ ಕಾಲ್ಡ್. ಎಂಟನೇ ಪ್ರಶ್ನೆಗೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಹೈಬ್ರಿಡ್ ಇನ್ಹೆರಿಟೆನ್ಸ್ ಆಯಿತಾ, ಹೈಬ್ರಿಡ್ ಇನ್ಹೆರಿಟೆನ್ಸ್. ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ ಎಂಟನೇ ಪ್ರಶ್ನೆಗೆ ಆನ್ಸರ್. ಇವಾಗ ಇಲ್ಲಿ ಒಂಬತ್ತನೇ ಪ್ರಶ್ನೆ ಆನ್ಸರ್ ನೋಡಿ, ಗಿವ್ ಇನ್ ಪಾಯಿಂಟರ್ ಆಯಿತಾ ಎಕ್ಸ್ ಈಕ್ವಲ್ ಟು 100 ವಿಚ್ ಈಸ್ ದ ಕರೆಕ್ಟ್ ವೇ ಟು ಅಸೈನ್ ಅಡ್ರೆಸ್ ಆಫ್ ಎಕ್ಸ್ ವೇರಿಯಬಲ್ ಟು ದ ಪಾಯಿಂಟರ್. ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ ಪಾಯಿಂಟರ್ ಈಕ್ವಲ್ ಟು ಆ್ಯಂಡ್ ಎಕ್ಸ್. ಇವಾಗ ಇಲ್ಲಿ 10ನೇ ಪ್ರಶ್ನೆಗೆ ಆನ್ಸರ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ DBMS ಸಾಫ್ಟ್ವೇರ್. ಆಪ್ಷನ್ ಡಿ ಆನ್ಸರ್ ಆಗಿರುತ್ತೆ ಮೈ SQL. ಅದೇ ರೀತಿ 11ನೇ ಪ್ರಶ್ನೆ, ಐಡೆಂಟಿ ದ DML ಕಮಾಂಡ್ ಇನ್ಸರ್ಟ್. ಆಪ್ಷನ್ ಎ ಕರೆಕ್ಟ್ ಎಕ್ಸ್ಪೆನ್ಷನ್ ಆಫ್ IP, ಇದಕ್ಕೆ ಇಂಟರ್ನೆಟ್ ಪ್ರೋಟೋಕಾಲ್. 13ನೇ ಪ್ರಶ್ನೆ, ಆ್ಯನ್ ಎಕ್ಸಾಂಪಲ್ ಆಫ್ ಹಾಪ್ ಡುಪ್ಲೆಕ್ಸ್ ಕಮ್ಯುನಿಕೇಶನ್ ಮೋಡ್, ಇದಕ್ಕೆ ವಾಕಿ ಟಾಕಿ. ಅದೇ ರೀತಿ ದ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಕ್ರಿಯೇಟ್ ಫಾರ್ ದ ಪರ್ಪಸ್ ಆಫ್ ಸಪೋರ್ಟಿಂಗ್ ಫ್ರೀ ಸಾಫ್ಟ್ವೇರ್ ಮೂವ್ಮೆಂಟ್. ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ FSF. ಅದೇ ರೀತಿ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್, ಇದಕ್ಕೆ ಆನ್ಸರ್ ಆಪ್ಷನ್ ಬಿ XML ಸ್ಕ್ರಿಪ್ಟ್. ನೆಕ್ಸ್ಟ್ ಕ್ವಶನ್ಸ್ಗಳು ನೋಡೋಣ ಇವಾಗ. ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ನೋಡಿ, ಡಾಟಾ ಅಬೌಟ್ ಡಾಟಾ ಇಸ್ ಕಾಲ್ಡ್. ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಮೆಟಾ ಡಾಟಾ ಆಯಿತಾ. ಅದೇ ರೀತಿ ಡಾಟಾ ಡುಪ್ಲಿಕೇಶನ್ ಈಸ್ ಕಾಲ್ಡ್. ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ರಿಡಂಡೆನ್ಸಿ. ಅದೇ ರೀತಿ ಮಾಡೆಲ್ ಆರ್ಗನೈಸ್ ದ ಡಾಟಾ ಇನ್ ಟೇಬಲ್, ಇದಕ್ಕೆ ಮೇಲ್ಗಡೆಯಲ್ಲಿ ಆಪ್ಷನ್ ಇದೆ ನೋಡಿ ರಿಲೇಷನಲ್ ಅಂತ ಇದೆ ನೋಡಿ, ರಿಲೇಷನಲ್. ಅದೇ ರೀತಿ 18ನೇ ಪ್ರಶ್ನೆ ಆಯಿತು. ಇವಾಗ 19ನೇ ಪ್ರಶ್ನೆ ನೋಡಿ, ದ ಸಿಂಬಾಲ್ ಈಸ್ ಯೂಸ್ಡ್ ಟು ರೀಪ್ರೆಸೆಂಟ್ ಅಟ್ರಿಬ್ಯೂಟ್ ಇನ್ AR ಡಯಾಗ್ರಾಮ್ ಈಸ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಓವೆಲ್ ಅಂತ ಮೇಲ್ಗಡೆ ಆಪ್ಷನ್ ಇದೆ. 19ನೇ ಪ್ರಶ್ನೆ ಆಯಿತು. ಇವಾಗ 20ನೇ ಪ್ರಶ್ನೆ ನೋಡಿ, ದ ಕ್ಯಾಂಡಿಡೇಟ್ ಕೀ ವಿಚ್ ಈಸ್ ನಾಟ್ ಕರೆಂಟ್ಲಿ ಸೆಲೆಕ್ಟೆಡ್ ಆ್ಯಸ್ ಎ ಪ್ರೈಮರಿ ಕೀ ಈಸ್ ಕಾಲ್ಡ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಸೆಕೆಂಡರಿ ಕೀ ಅಂತ. ನೋಡೋಣ 2 ಅಂಕದ ಪ್ರಶ್ನೆ ಆಗಿರ್ಬೋದು ಮತ್ತು 3 ಅಂಕದ ಪ್ರಶ್ನೆಗಳು, 5 ಅಂಕದ ಪ್ರಶ್ನೆಗಳು ಮತ್ತು ಹಾಟ್ ಕ್ವಶನ್ಸ್ಗಳು ನೋಡೋಣ. ಸೊ ಮೊದಲಿಗೆ ನಾವು ಕೆಲವೊಂದು ಮೇನ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಡಿಸ್ಕಷನ್ ಮಾಡೋಣ. ಇಲ್ಲಿ ಕೆಲವೊಂದು MCQ ಕ್ವಶನ್ಸ್ಗಳು ನೋಡಿ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಇದಷ್ಟೇ ಓದ್ಕೊಳ್ಳಿ ಆಯಿತಾ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಟ್ರಾನ್ಸ್ಫರ್ 8 bytes ಆಫ್ ಡಾಟಾ ಆಟ್ ಎ ಟೈಮ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ ಪ್ಯಾರಲಲ್ ಪಾರ್ಟ್ ಅಂತ. ಇಲ್ಲಿ 2ನೇ ಪ್ರಶ್ನೆಗೆ ಆನ್ಸರ್ ನೋಡಿ ಇವಾಗ, ಇಂಪಾರ್ಟೆಂಟ್ ಲಾ ಸ್ಟೇಟ್ಸ್ ದ್ಯಾಟ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಎ. ಆಪ್ಷನ್ ಎ ಆನ್ಸರ್ ಆಗಿರುತ್ತೆ x.x ಈಕ್ವಲ್ ಟು x ಅಂತ. ಅದೇ ರೀತಿ 3ನೇ ಪ್ರಶ್ನೆಗೆ ಆನ್ಸರ್, ಗಿವ್ ದ ಲಾಜಿಕ್ ಡಯಾಗ್ರಾಮ್, ಇಲ್ಲಿ ಡಯಾಗ್ರಾಮ್ ಕೊಟ್ಟಿದ್ದಾರೆ. ದ ಔಟ್ಪುಟ್ ಈಸ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಡಿ 1 ಆನ್ಸರ್ ಆಗಿರುತ್ತೆ. ಅದೇ ರೀತಿ ಇಲ್ಲಿ ಸ್ಟೇಟ್ಮೆಂಟ್ ಎ ಮತ್ತು ಸ್ಟೇಟ್ಮೆಂಟ್ ಬಿ ಕೇಳಿದರೆ 4ನೇ ಪ್ರಶ್ನೆಯಲ್ಲಿ ಅರೇ ಈಸ್ ಕಲೆಕ್ಷನ್ ಹೋಮೋಜಿನಿಯಸ್ ಎಲಿಮೆಂಟ್ಸ್, ಅರೇ ಈಸ್ ಎಕ್ಸಾಂಪಲ್ ಫಾರ್ ನಾನ್ ಲೈನರ್ ಡಾಟಾ ಸ್ಟ್ರಕ್ಚರ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಎ ಇಸ್ ಫಾಲ್ಸ್ ಆ್ಯಂಡ್ ಬಿ ಇಸ್ ಅ ಟ್ರೂ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ.
ಐಡೆಂಟಿಫೈ ದ ಇಲ್ಲಿ ಎರರ್ಸ್ ಕೇಳಿದ್ದಾರೆ ಫಾಲೋಯಿಂಗ್ ಡಯಾಗ್ರಾಮ್ ಸೆಗ್ಮೆಂಟ್ ಇಲ್ಲಿ ನಿಮಗೆ ಇಲ್ಲಿ ನೋಡಿ ಇದಕ್ಕೆ ಆನ್ಸರ್ ಆಗಿರುತ್ತೆ 5ನೇ ಪ್ರಶ್ನೆಗೆ ಆನ್ಸರ್. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಬಿ ಎರರ್ ಡ್ಯೂ ಟು ಸೆಮಿಕಾಲನ್ ಮಿಸ್ಸಿಂಗ್ ಇನ್ ದ ಡಾಟಾ ಮೆಂಬರ್ ಡಿಕ್ಲರೇಷನ್ ಲೈನ್. ಇವಾಗ 6ನೇ ಪ್ರಶ್ನೆಗೆ ಆನ್ಸರ್ ನೋಡಿ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ ವಿತ್ ರಿಸ್ಪೆಕ್ಟ್ ಟು ಫಂಕ್ಷನ್ಸ್ ಓವರ್ಲೋಡಿಂಗ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಇಲ್ಲಿ ನಿಮಗೆ ಸಿ ಆನ್ಸರ್ ಆಗಿರುತ್ತೆ 1, 3 ಮತ್ತು ಇಲ್ಲಿ ಕೊನೆಯ ಆಪ್ಷನ್ ಆಯಿತಾ 1, 3 ಮತ್ತು 4ನೇ ಆಪ್ಷನ್ ಆನ್ಸರ್ ಆಗಿರುತ್ತೆ. ಸೊ ಅದೇ ರೀತಿ ಇವಾಗ 7ನೇ ಪ್ರಶ್ನೆಗೆ ಆನ್ಸರ್ ನೋಡೋಣ. ವಿಚ್ ಕನ್ಸ್ಟ್ರಕ್ಟರ್ ಡಸ್ ನಾಟ್ ಎಕ್ಸೆಪ್ಟ್ ಎನಿ ಅಗ್ರಿಮೆಂಟ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಡಿಫಾಲ್ಟ್. 8ನೇ ಪ್ರಶ್ನೆಗೆ ಆನ್ಸರ್ ನೋಡಿ ಅನದರ್ ನೇಮ್ ಆಫ್ ಡಿವೈಡ್ ಕ್ಲಾಸ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಸಬ್ ಕ್ಲಾಸ್. 9ನೇ ಪ್ರಶ್ನೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ಸಪೋರ್ಟೆಡ್ C++ ಎಕ್ಸ್ಪ್ರೆಷನ್ ವಿತ್ ರಿಸ್ಪೆಕ್ಟ್ ಟು ಪಾಯಿಂಟರ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಡಿ ಪಾಯಿಂಟರ್ *100 ಅಂತ ಇದೆ ನೋಡಿ. ಈಚ್ ಕಾಲಮ್ ಆಫ್ ಎ ಟೇಬಲ್ ಐಡೆಂಟಿಫೈ ದ ಇಲ್ಲಿ ಡಿಸ್ಟಿಂಕ್ಟ್ ಹೆಡರ್ ಕಾಲ್ಡ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಡೊಮೇನ್. 11ನೇ ಪ್ರಶ್ನೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕಮಾಂಡ್ ಬಿಲಾಂಗ್ DQL ಸೆಲೆಕ್ಟ್. ಇದಕ್ಕೆ ಆನ್ಸರ್ ಆಪ್ಷನ್ ಎ. ಕರೆಕ್ಟ್ ಎಕ್ಸ್ಪ್ಯಾನ್ ಫಾರ್ಮ್ TCP. ಇದಕ್ಕೆ ಆನ್ಸರ್ ಆಗಿರುತ್ತೆ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಗ್ರಾಮ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಇವಾಗ 13ನೇ ಪ್ರಶ್ನೆಗೆ ಆನ್ಸರ್ ನೋಡಿ ಆ್ಯಂಡ್ ಎಕ್ಸಾಂಪಲ್ ಫಾರ್ ಫುಲ್ ಡುಪ್ಲೆಕ್ಸ್ ಕಮ್ಯುನಿಕೇಷನ್ ಮೋಡ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಇಲ್ಲಿ ನಿಮಗೆ ಟೆಲಿಫೋನ್ ಆಪ್ಷನ್ ಸಿ. ಇವಾಗ 14ನೇ ಪ್ರಶ್ನೆಗೆ ಆನ್ಸರ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ವೆಬ್ ಬ್ರೌಸರ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಟೆಲ್ನೆಟ್ ಅಂತ ಆಪ್ಷನ್ ಡಿ ಟೆಲ್ನೆಟ್ ಅಂತ ಲಾಸ್ಟ್ನಲ್ಲಿ ಇದೆ ನೋಡಿ ಆಯಿತಾ. ಅದೇ ರೀತಿ ಇವಾಗ 15ನೇ ಪ್ರಶ್ನೆಗೆ ಆನ್ಸರ್ ಹೂ ಈಸ್ ಇನ್ವೈಟೆಡ್ ದ HTML. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಟೀಮ್ ಬರ್ನರ್ಸ್ಲಿ ಆಯಿತಾ ಟೀಮ್ ಬರ್ನರ್ಸ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ 15ನೇ ಪ್ರಶ್ನೆಗೆ ಆನ್ಸರ್. ಇವಾಗ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ನೋಡೋಣ ಬನ್ನಿ ಸ್ನೇಹಿತರೆ. 16ನೇ ಪ್ರಶ್ನೆ ಆನ್ಸರ್ ಪ್ರೊಸೀಡ್ ಡಾಟಾ ಈಸ್ ಕಾಲ್ಡ್ ಆ್ಯಸ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ ಮೇಲ್ಗಡೆ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ ಇನ್ಫಾರ್ಮೇಷನ್ ಡ್ಯಾಶ್ ಆ್ಯಂಡ್ ಎಕ್ಸಾಂಪಲ್ ಫಾರ್ DBMS ಇದು ಸಾಫ್ಟ್ವೇರ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ ಓರೆಕಲ್ ಆಪ್ಷನ್ ಅಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರೆ. ಇಲ್ಲಿ ಹೈರಾರ್ಕಿಕಲ್ ಡಾಟಾ ಮಾಡೆಲ್ ಆರ್ಗನೈಸ್ ದ ಡಾಟಾ ಇನ್ ಡ್ಯಾಶ್ ಲೈಕ್ ಸ್ಟ್ರಕ್ಚರ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಟ್ರೀ. ದ ಡ್ಯಾಶ್ ಸಿಂಬಾಲ್ ಈಸ್ ಯೂಸ್ ರೀಪ್ರೆಸೆಂಟ್ ರಿಲೇಷನ್ಸ್ ER ಡಯಾಗ್ರಾಮ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಡೈಮಂಡ್. ಎ ಡ್ಯಾಶ್ ಕೀ ಅಂದರೆ ಫಾರಿನ್ ಕೀ ಈಸ್ ಫೀಲ್ಡ್ ರಿಲೇಷನ್ ಟೇಬಲ್ ದ ಮ್ಯಾಚ್ ಪ್ರೈಮರಿ ಕಾಲಮ್ ಆಫ್ ಅನದರ್ ಟೇಬಲ್ ಅಂತ. ಇವಾಗ ಇಲ್ಲಿ ಕೆಲವೊಂದು MCQ ಕ್ವಶನ್ಸ್ಗಳು ಇದಷ್ಟೇ ನೋಡ್ಕೊಂಡ್ಬಿಡಿ. 1 ಅಂಕದ ಪ್ರಶ್ನೆಯಲ್ಲಿ MCQ ಕ್ವಶನ್ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ ಸಾಕು. ವೇರ್ L1 ಕ್ಯಾಚ್ ಈಸ್ ಲೊಕೇಟೆಡ್. ಇದಕ್ಕೆ ಆನ್ಸರ್ ಆಗಿರುತ್ತೆ CPU. ವಿಚ್ ಲಾ ಈಸ್ ಆಲ್ಸೋ ಕಾಲ್ಡ್ ಆಸ್ ಡಬಲ್ ಇನ್ವರ್ಷನ್ ರೂಲ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ ಇನ್ವಲ್ಯೂಷನ್. ಗಿವ್ ದ ಲಾಜಿಕ್ ಡಯಾಗ್ರಾಮ್ ದ ಔಟ್ಪುಟ್ ಈಸ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಈ ಒಂದು ಪ್ರಶ್ನೆಗೆ ಆನ್ಸರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ 1. ಅದೇ ರೀತಿ ಇವಾಗ ನೆಕ್ಸ್ಟ್ ಕ್ವಶನ್ 4ನೇ ಪ್ರಶ್ನೆಗೆ ಆನ್ಸರ್ ನೋಡಿ ಅಸರ್ಟೈನ್ ಎ ರೀಸನ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ. ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ ಎ ಇಸ್ ದ ಟ್ರೂ ಆರ್ ಇಸ್ ಅ ಕರೆಕ್ಟ್ ಎಕ್ಸ್ಪ್ಲೇಷನ್ ಅಂತ. ಅದೇ ರೀತಿ ಇವಾಗ 5ನೇ ಪ್ರಶ್ನೆಗೆ ಆನ್ಸರ್ C++ ಪ್ರೋಗ್ರಾಮ್ ಸೆಗ್ಮೆಂಟ್ ಐಡೆಂಟಿ ದ ಎರರ್ ಅಂತ ಅಂದಿದ್ದಾರೆ. ಎರರ್ ಡ್ಯೂ ಟು ಸೆಮಿಕಾಲನ್ ಮಿಸ್ಸಿಂಗ್ ಆಫ್ಟರ್ ಕ್ಲಾಸ್ ಡೆಫಿನೇಷನ್ ಅಂತ. ಅದೇ ರೀತಿ ಇವಾಗ 6ನೇ ಪ್ರಶ್ನೆ ಇಲ್ಲಿ ಸ್ಟೇಟ್ಮೆಂಟ್ ಎ ಸ್ಟೇಟ್ಮೆಂಟ್ ಬಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ ಬೋತ್ A B ಆರ್ ಟ್ರೂ ಅಂತ. 7ನೇ ಪ್ರಶ್ನೆಗೆ ಆನ್ಸರ್ ಜೀರೋ ಅಗ್ರಿಮೆಂಟ್ ಕನ್ಸ್ಟ್ರಕ್ಟರ್ ಈಸ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಡಿಫಾಲ್ಟ್. ಅದೇ ರೀತಿ ಇವಾಗ 8ನೇ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ ಮಲ್ಟಿಪಲ್ ಇನ್ಹೆರಿಟೆನ್ಸ್ ಅಂತ. ಅದೇ ರೀತಿ 9ನೇ ಪ್ರಶ್ನೆಗೆ ಆನ್ಸರ್ ಯಾವುದಂದರೆ ಆಪ್ಷನ್ ಸಿ. ಅದೇ ರೀತಿ 10ನೇ ಪ್ರಶ್ನೆಗೆ ಆನ್ಸರ್ ಆಪ್ಷನ್ ಬಿ ರೆಕಾರ್ಡೆಡ್. ಅದೇ ರೀತಿ 11ನೇ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಇಲ್ಲಿ ನಿಮಗೆ ಕ್ರಿಯೇಟ್ ಅಂತ. 12ನೇ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಎ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಅದೇ ರೀತಿ 13ನೇ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ರೇಡಿಯೋ ಆ್ಯಂಡ್ ಎಕ್ಸಾಂಪಲ್ ಆಫ್ ಸಿಂಪ್ಲಿಕ್ಸ್ ಕಮ್ಯುನಿಕೇಷನ್ ಮೋಡ್. ಅದೇ ರೀತಿ ಇವಾಗ 14ನೇ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಇಲ್ಲಿ ಆಪ್ಷನ್ ಬಿ ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂತ. ಅದೇ ರೀತಿ ಇವಾಗ 15ನೇ ಪ್ರಶ್ನೆ ಕೊನೆಯ ಪ್ರಶ್ನೆಗೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಡಿ ಆಯಿತಾ TR. ನೋಡಿ ಇಲ್ಲಿ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ನೋಡೋಣ. ಇವಾಗ ದ ಕಲೆಕ್ಷನ್ ಆಫ್ ರಾ ಫ್ಯಾಕ್ಟ್ಸ್ ಈಸ್ ಕಾಲ್ಡ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಡಾಟಾ. ಅದೇ ರೀತಿ ಇಲ್ಲಿ ಡ್ಯಾಶ್ ಈಸ್ ಸಾಫ್ಟ್ವೇರ್ ದ್ಯಾಟ್ ಅಲೌಸ್ ಕ್ರಿಯೇಷನ್ ಡೆಫಿನೇಷನ್. ಇದಕ್ಕೆ ಆನ್ಸರ್ ಆಗಿರುತ್ತೆ DBMS. ಇದಕ್ಕೆ 18ನೇ ಪ್ರಶ್ನೆ ಆನ್ಸರ್ ಡ್ಯಾಶ್ ಡಾಟಾ ಮಾಡೆಲ್ ಆರ್ಗನೈಸ್ ದ ಡಾಟಾ ಗ್ರಾಫ್ ಲೈಕ್ ಸ್ಟ್ರಕ್ಚರ್. ಇದಕ್ಕೆ ನೆಟ್ವರ್ಕ್. ದ ಸಿಂಬಾಲ್ ಯೂಸ್ಡ್ ಓಕೆ ಇದಕ್ಕೆ ಆನ್ಸರ್ ಆಗಿರುತ್ತೆ ರೆಕ್ಟ್ಯಾಂಗಲ್. ಅದೇ ರೀತಿ 20ನೇ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಡಾಟಾ ಮೈನಿಂಗ್.
ಆಯಿತಾ. ಈ ಎಲ್ಲ ನಿಮಗೆ MCQ ಕ್ವಶನ್ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ನಲ್ಲಿ ಇದಷ್ಟೇ ಸಾಕು ಫೈನಲ್ ಎಕ್ಸಾಮ್ನಲ್ಲಿ 2025 ಆಯಿತಾ. ಒಂದು ಅಂಕದ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ಗಳಾಗಿರುತ್ತೆ. ಇದು 2025 ಫೈನಲ್ ಎಕ್ಸಾಮ್ನಲ್ಲಿ ಮತ್ತು ನಿಮ್ಮ ಕಾಲೇಜಿನಲ್ಲಿ ಪ್ರಿಪೇಟರಿ ಎಕ್ಸಾಮ್ನಲ್ಲಿ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಇವಾಗ 2 ಅಂಕದ ಪ್ರಶ್ನೆಯಲ್ಲಿ ಪಾರ್ಟ್ ಬಿ ನಲ್ಲಿ ಯಾವುದು 2 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಇಂಪಾರ್ಟೆಂಟ್ ಮತ್ತು ಅದೇ ರೀತಿ ವಿತ್ ಆನ್ಸರ್ ಮುಖಾಂತರ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ PDF ಕೊಟ್ಟಿರ್ತೀನಿ, ಎಲ್ಲ ವಿದ್ಯಾರ್ಥಿಗಳು ಆನ್ಸರ್ ನೋಡ್ಕೊಳ್ಳಿ. ಪಾರ್ಟ್ ಸಿ ನಲ್ಲಿ 3 ಅಂಕದ ಪ್ರಶ್ನೆಗಳು, ಪಾರ್ಟ್ ಡಿ ನಲ್ಲಿ ನಿಮಗೆ 5 ಅಂಕದ ಪ್ರಶ್ನೆಗಳು ಮತ್ತು ಇಲ್ಲಿ ಹಾಟ್ ಕ್ವಶನ್ಸ್ಗಳು ಯಾವ್ಯಾವ ಇಂಪಾರ್ಟೆಂಟ್ ಎಲ್ಲ ನೋಡೋಣ ಬನ್ನಿ. ಇವಾಗ ಕೆಲವೊಂದು 2 ಅಂಕದ ಪ್ರಶ್ನೆಗಳು ಮತ್ತು 3 ಅಂಕದ ಪ್ರಶ್ನೆಗಳು ಮತ್ತು 5 ಅಂಕದ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ನೋಡಿ. ಈ ಒಂದು PDF ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಎಲ್ಲ ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡ್ಕೊಳ್ಳಿ ಆಯಿತಾ. ನೋಡಿ ಪಾರ್ಟ್ ಬಿ ನಲ್ಲಿ ನಿಮಗೆ ಇಂಪಾರ್ಟೆಂಟ್ ಇಲ್ಲಿ ಕ್ವಶನ್ಸ್ಗಳು ಕೊಟ್ಟಿದ್ದೇನೆ. ಇಲ್ಲಿ ಕ್ವಶನ್ ನಂಬರ್ 21 ಪ್ರೂವ್ ಅಲ್ಜಿಬ್ರೈಕಲ್ ದ್ಯಾಟ್. ಈ ಒಂದು ಪ್ರಶ್ನೆ ಅತಿ ಹೆಚ್ಚು ಕೇಳಿದ್ದಾರೆ. ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ, ಇದಕ್ಕೆ ಆನ್ಸರ್ ಇಲ್ಲಿ ಕೊಟ್ಟಿದ್ದೇನೆ. ನೆಕ್ಸ್ಟ್ ಕ್ವಶನ್ ರಿಲೈಸ್ ಆರ್ ಗೇಟ್ ಯೂಸಿಂಗ್ ನಾರ್ ಗೇಟ್. ಈ ಒಂದು ಪ್ರಶ್ನೆ ಕೂಡ ರಿಪೀಟ್ ಆಗಿದೆ. ಇಲ್ಲಿ ಆನ್ಸರ್ ಕೆಳಗಡೆ ಕೊಟ್ಟಿದ್ದೇನೆ, ಇಲ್ಲಿ ನೋಡ್ತಾ ಇರಬಹುದು ಆನ್ಸರ್ಗಳು ಕೊಟ್ಟಿದ್ದೇನೆ. ಆನ್ಸರ್ಗಳು ನಿಮಗೆ ಕೆಳಗಡೆ ಕಮೆಂಟ್ ಬಾಕ್ಸ್ನೇ ಈ ಒಂದು PDF ನಿಮಗೆ ಸಿಗುತ್ತೆ, ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ. ವಾಟ್ ಈಸ್ ಕನ್ಸ್ಟ್ರಕ್ಟರ್, ಗಿವ್ ಎಕ್ಸಾಂಪಲ್. ಈ ಒಂದು ಪ್ರಶ್ನೆ ವೆರಿ ಇಂಪಾರ್ಟೆಂಟ್, ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಡಿಫ್ರೆಂಟ್ ಬಿಟ್ವೀನ್ ಪುಟ್ ಆ್ಯಂಡ್ ಗೆಟ್. ಇಲ್ಲಿ ಫಂಕ್ಷನ್ಸ್ ಕೇಳಿದ್ದಾರೆ, ಇಲ್ಲಿ ಪುಟ್ ಮತ್ತು ಗೆಟ್ ಇಲ್ಲಿ ಫಂಕ್ಷನ್ಸ್ ಕೊಟ್ಟಿದ್ದೇನೆ, ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ. ಲಿಸ್ಟ್ ಎನಿ ಟು ಅಪ್ಲಿಕೇಶನ್ ಆಫ್ ಡಾಟಾ ಬೇಸ್ ಬ್ಯಾಂಕಿಂಗ್ ಮತ್ತು ಹೆಲ್ತ್ ಕೇರ್ ಅಂತ ಇಲ್ಲಿ 2 ಪಾಯಿಂಟ್ ಬರುತ್ತೆ, ಎಕ್ಸ್ಪ್ಲೇಷನ್ ನೀವು ಮಾಡಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ವಿತ್ ಆನ್ಸರ್ ಮುಖಾಂತರ ಕೆಳಗಡೆ ಇದೆ ಆಯಿತಾ. ಎಕ್ಸ್ಪ್ಲೇನ್ ಎನಿ ಟು ಅರ್ಥಮೆಟಿಕ್ ಆಪರೇಟರ್ ಇನ್ SQL. ಆಪರೇಟರ್ ಇನ್ SQL ಈ ಒಂದು ಪ್ರಶ್ನೆಗೆ ಇಲ್ಲಿ ಕೆಳಗಡೆ ಆನ್ಸರ್ ಇದೆ, ಸೊ ನೋಡ್ಕೊಳ್ಳಿ ಆಯಿತಾ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರ್ತೀವಿ ಎಲ್ಲ. ಕಂಪೇರ್ ಡಿಲೀಟ್ ಆ್ಯಂಡ್ ಡ್ರಾಪ್ ಕಮಾಂಡ್ ಇನ್ SQL. ಈ ಒಂದು ಪ್ರಶ್ನೆಗೆ ಇಲ್ಲಿ ಕೆಳಗಡೆ ಆನ್ಸರ್ ಇದೆ ಆಯಿತಾ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್. ಇವಾಗ 3 ಅಂಕದ ಪ್ರಶ್ನೆಗಳು ನೋಡೋಣ. ಪಾರ್ಟ್ ಸಿ ನಲ್ಲಿ ನಿಮಗೆ ಈ 2 ಅಂಕದ ಪ್ರಶ್ನೆಯಲ್ಲಿ ಇಷ್ಟು ನಿಮಗೆ ಇಂಪಾರ್ಟೆಂಟ್, ಇನ್ನೂ ಕೆಲವೊಂದು ಅದಾವೆ, ವೇಟ್ ಮಾಡಿ. ಅದೇ ರೀತಿ ಇಲ್ಲಿ ನಿಮಗೆ 3 ಅಂಕದ ಪ್ರಶ್ನೆಯಲ್ಲಿ ಬಂದ್ಬಿಟ್ಟು ಆನ್ಸರ್ ನೋಡಿ, ಇಲ್ಲಿ ಕೆಳಗಡೆ ಕೊಟ್ಟಿದ್ದೇನೆ. ಎಕ್ಸ್ಪ್ಲೇನ್ ದ ಫ್ಯೂಚರ್ಸ್ ಆಫ್ ಮದರ್ ಬೋರ್ಡ್. ಇದು ಪ್ರೀವಿಯಸ್ 2024 ನಲ್ಲಿ ಕೂಡ ಕೇಳಿದ್ದಾರೆ ಈ ಒಂದು ಪ್ರಶ್ನೆ, 3 ಅಂಕದ ಪ್ರಶ್ನೆಯಲ್ಲಿ ನೋಡ್ಕೊಳ್ಳಿ, ಇದಕ್ಕೆ ಆನ್ಸರ್ ಇಲ್ಲಿ ಕೊಟ್ಟಿದ್ದೇನೆ. ವಾಟ್ ಈಸ್ ನಾನ್ ಪರ್ಮಿಟಿವ್ ಡಾಟಾ ಸ್ಟ್ರಕ್ಚರ್, ಗಿವ್ ಎನಿ 2 ಎಕ್ಸಾಂಪಲ್ಸ್. ಈ ಒಂದು ಪ್ರಶ್ನೆಗೆ ಇಲ್ಲಿ ಕೆಳಗಡೆ ಆಪ್ಷನ್ಸ್ಗಳು ಹಾಕಿ ನೀವು ಬರೀಬೇಕಾಗಿರುತ್ತೆ. ವಾಟ್ ಈಸ್ ಪಾಯಿಂಟರ್, ಎಕ್ಸ್ಪ್ಲೈನ್ ಪಾಯಿಂಟರ್ ಡಿಕ್ಲರೇಷನ್ ವಿತ್ ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್ ಅಂತ ಈ ಒಂದು ಪ್ರಶ್ನೆಗೆ ಆನ್ಸರ್ ಇಲ್ಲಿದೆ, ಕೆಳಗಡೆ ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರುತ್ತೆ ಆಯಿತಾ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ ಇವಾಗ ಆಯಿತಾ. ಇಲ್ಲಿ ನೆಕ್ಸ್ಟ್ ಕ್ವಶನ್ ರೈಟ್ ದ ಬೇಸಿಕ್ ಆಪರೇಷನ್ ಪರ್ಫಾರ್ಮ್ಡ್ ಆನ್ ಬೈನರಿ ಫೈಲ್ ಇನ್ C++. ಈ ಒಂದು ಪ್ರಶ್ನೆಗೆ ಇಲ್ಲಿ ಆನ್ಸರ್ಗಳು ಕೊಟ್ಟಿದ್ದೇನೆ. ಬೇಸಿಕ್ ಆಪರೇಷನ್, ಓಪನಿಂಗ್ ಎ ಫೈಲ್, ರೀಡಿಂಗ್ ಫ್ರಮ್ ಎ ಫೈಲ್ ಅಂತ ಇಲ್ಲೆಲ್ಲ ನೀವು ಪಾಯಿಂಟ್ಸ್ಗಳು ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ. ರೇಟಿಂಗ್ ಟು ಎ ಫೈಲ್, ಕ್ಲೋಸಿಂಗ್ ಎ ಫೈಲ್ ಅಂತ. ಎಕ್ಸ್ಪ್ಲೇನ್ 3 ಲೆವೆಲ್ಸ್ ಆಫ್ ಡಾಟಾ ಅಬ್ಸ್ಟ್ರಾಕ್ಷನ್. ಈ ಒಂದು ಪ್ರಶ್ನೆಗೆ ಆನ್ಸರ್ ಇಲ್ಲಿ ಕೆಳಗಡೆ ಕೊಟ್ಟಿದ್ದೇನೆ. ಲೆವೆಲ್ ಫಿಸಿಕಲ್, ಲಾಜಿಕಲ್ ಲೆವೆಲ್, ಅದೇ ರೀತಿ ಯು ಲೆವೆಲ್ ಅಂತ ಈ 3 ಲೆವೆಲ್ಗಳು ಬರುತ್ತೆ. ಅದೇ ರೀತಿ ಇಲ್ಲಿ ಕ್ವಶನ್ ನಂಬರ್ ಇವಾಗ ನೆಕ್ಸ್ಟ್ ನೋಡೋಣ. ಇವಾಗ ಇಲ್ಲಿ ಡಿಫೈನ್ ಪ್ರಶ್ನೆಗೆ ಆನ್ಸರ್ ಇಲ್ಲಿ ಕೊಟ್ಟಿದ್ದೇನೆ ಆಯಿತಾ. ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ರೈಟ್ HTML ಟ್ಯಾಗ್ಸ್. ನೋಡಿ ವೆರಿ ಇಂಪಾರ್ಟೆಂಟ್ ಆಯಿತಾ, HTML ಟ್ಯಾಗ್ಸ್. ಅದೇ ರೀತಿ ಇಲ್ಲಿ ಎಲ್ಲ ಆನ್ಸರ್ ಕೆಳಗಡೆ ಕೊಟ್ಟಿದ್ದೇನೆ. ಅದೇ ರೀತಿ ಇಲ್ಲಿ ಇವಾಗ 5 ಅಂಕದ ಪ್ರಶ್ನೆಗಳು. 5 ಅಂಕದ ಪ್ರಶ್ನೆಯಲ್ಲಿ ನೋಡಿ ಪಾರ್ಟ್ ಡಿ ನಲ್ಲಿ ನಿಮಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವುದಂದ್ರೆ ರೈಟ್ ಆ್ಯಂಡ್ ಅಲ್ಗೋರಿಥಮ್ ಟು ಪರ್ಫಾರ್ಮ್ ಇನ್ಸರ್ಷನ್ ಸಾರ್ಟ್ ಮೆಥಡ್ ಟು ಸಾರ್ಟ್ ಎಲಿಮೆಂಟ್ಸ್ ಅಂತ ಈ ಒಂದು ಪ್ರಶ್ನೆಗೆ ಇಲ್ಲಿ ಕೆಳಗಡೆ ಆನ್ಸರ್ಗಳು ಕೊಟ್ಟಿದ್ದೇನೆ, ನೋಡ್ಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳು. ಅದೇ ರೀತಿ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ವಿತ್ ಆನ್ಸರ್ ಕೂಡ ಇಲ್ಲಿ ಕೆಳಗಡೆ ನೀವು ನೋಡ್ತಾ ಇರಬಹುದು. ಎಕ್ಸ್ಪ್ಲೇನ್ ದ ಆಪರೇಷನ್ಸ್ ಪರ್ಫಾರ್ಮ್ಡ್ ಕ್ಯೂ. ಈ ಒಂದು ಪ್ರಶ್ನೆಗೆ ಆನ್ಸರ್ ಇಲ್ಲಿ ಕೆಳಗಡೆ ಕೊಟ್ಟಿದ್ದೇನೆ, ಸೊ ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ, ಇದೇ ರೀತಿ ಆನ್ಸರ್ ಮಾಡಬೇಕು. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ರೈಟ್ ದ ಅಪ್ಲಿಕೇಶನ್ ಆಫ್ OOP ಅಂದರೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ಈ ಒಂದು ಪ್ರಶ್ನೆಗೆ ಇಲ್ಲಿ ಆನ್ಸರ್ಗಳು ಕೊಟ್ಟಿದ್ದೇನೆ, ಸೊ ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ವಾಟ್ ಆರ್ ದ ಫ್ಯೂಚರ್ಸ್ ಫ್ರೆಂಡ್ ಫಂಕ್ಷನ್. ಇದು ನಿಮಗೆ ಪ್ರೀವಿಯಸ್ ಇಯರ್ನಲ್ಲಿ ರಿಪೀಟ್ ಆಗಿರುವಂಥ ಪ್ರಶ್ನೆ ಆಗಿರುತ್ತೆ. ಎಕ್ಸ್ಪ್ಲೇನ್ ಡಿಸ್ಟ್ರಾಕ್ಟರ್ ವಿತ್ ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್. ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡ್ಕೊಳ್ಳಿ, ಇಲ್ಲಿ ಕೆಳಗಡೆ ಕೊಟ್ಟಿದ್ದೇನೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಇವಾಗ ಇಲ್ಲಿ ಆನ್ಸರ್ ಕೊಟ್ಟಿದ್ದೇನೆ, ಇಲ್ಲಿ ಅಬ್ಸರ್ವ್ ಮಾಡಿ. ಅದೇ ರೀತಿ ವಾಟ್ ಈಸ್ ಇನ್ಹೆರಿಟೆನ್ಸ್, ಎಕ್ಸ್ಪ್ಲೇನ್ ಸಿಂಗಲ್ ಲೆವೆಲ್ ಆ್ಯಂಡ್ ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್. ಈ ಒಂದು ಪ್ರಶ್ನೆಗೆ ಇಲ್ಲಿ ಆನ್ಸರ್ ಇದೆ, ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಇವಾಗ ಗಿವ್ ದ ಮೇಜರ್ಸ್. ಈ ಒಂದು ಪ್ರಶ್ನೆ ಬೇಡ ಆಯಿತಾ, ಈ ಒಂದು ಪ್ರಶ್ನೆ ಬೇಡ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇವಾಗ 5 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಹಾಟ್ ಕ್ವಶನ್ ನೋಡಿ ಇವಾಗ ಆಯಿತಾ, ಈ ಒಂದು ಪ್ರಶ್ನೆ ಬೇಡ ನಿಮಗೆ. ಹಾಟ್ ಕ್ವಶನ್ ರೆಡ್ಯೂಸ್ ದ ಬೂಲಿಯನ್ ಫಂಕ್ಷನ್. ಇಲ್ಲಿ FABCD ಈಕ್ವಲ್ ಟು ಸಿಗ್ಮಾ ಕೊಟ್ಟಿದ್ದಾರೆ 0 1 3 4 5 7 12 13 15 ಅಂತ ಇಲ್ಲಿ ಕೊಟ್ಟಿದ್ದಾರೆ ಕೆ ಮ್ಯಾಪ್. ಈ ಒಂದು ಪ್ರಶ್ನೆ ಡಿಫೈನ್ ಎ ಕ್ಲಾಸ್ ನೇಮ್ ರೆಕ್ಟಾಂಗಲ್ ವಿತ್ ದ ಫಾಲೋಯಿಂಗ್ ಕ್ರೈಟೇರಿಯಾ. ಈ ಒಂದು ಪ್ರಶ್ನೆಗೆ ಇಲ್ಲಿ ಆನ್ಸರ್ ಕೊಟ್ಟಿದ್ದೇನೆ.
ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇವು ಎಲ್ಲ ಇಲ್ಲಿ ಆನ್ಸರ್ ಕೊಟ್ಟಿದ್ದೇನೆ. ಅದೇ ರೀತಿ ಹಾಟ್ ಕ್ವಶನಲ್ಲಿ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರುತ್ತೆ. ಅದೇ ರೀತಿ ರೈಟ್ ಆ್ಯನ್ ಅಲ್ಗೋರಿಥಮ್ ಫಾರ್ ದ NQ ಆಪರೇಷನ್ ಈ ಒಂದು ಪ್ರಶ್ನೆಗೆ ಇಲ್ಲಿ ಕೆಳಗಡೆ ಆನ್ಸರ್ ಕೊಟ್ಟಿದ್ದೇನೆ. ಪಾಯಿಂಟ್ಸ್ ಬರುತ್ತೆ, ಪಾಯಿಂಟ್ಸ್ ಹಾಕಿ ನೀವು ಇಲ್ಲಿ ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ. 5 ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಎಷ್ಟು ಕ್ವಶನ್ಸ್ಗಳು ಅದಲ್ಲ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರುತ್ತೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಇದಕ್ಕೆ ಆನ್ಸರ್ಗಳೆಲ್ಲ ಇದಾವೆ ಆಯಿತಾ, ಡೌನ್ಲೋಡ್ ಮಾಡ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ ಆಪರೇಷನ್ ಆನ್ ಸ್ಟ್ಯಾಕ್. ಇದು ನೋಡಿ, ಈ ಒಂದು ಪ್ರಶ್ನೆ ಕೂಡ ಸಾಕಷ್ಟು ಹಿಂದಿನ ವಾರ್ಷಿಕ ಪರೀಕ್ಷೆಯಲ್ಲಿ ರಿಪೀಟ್ ಆಗಿದೆ ಆಯಿತಾ. ಎಕ್ಸ್ಪ್ಲೇನ್ ದ ಆಪರೇಷನ್ ಆನ್ ಎ ಸ್ಟ್ಯಾಕ್ ಈ ಒಂದು ಪ್ರಶ್ನೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಇದಕ್ಕೆ ಆನ್ಸರ್ ಇಲ್ಲಿ ಕೆಳಗಡೆ ಇದೆ ಆಯಿತಾ. ಮೆನ್ಷನ್ ಎನಿ 3 ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ OOP ಅಂದರೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡ್ಕೊಳ್ಳಿ. ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಇಲ್ಲಿ ಕೊಟ್ಟಿದ್ದಾನೆ. ಅದೇ ರೀತಿ ವಾಟ್ ಈಸ್ ಫಂಕ್ಷನ್ ಓವರ್ಲೋಡಿಂಗ್, ಎಕ್ಸ್ಪ್ಲೇನ್ ದ ನೀಡ್ ಫಾರ್ ಫಂಕ್ಷನ್ ಓವರ್ಲೋಡಿಂಗ್. ವೆರಿ ವೆರಿ ಇಂಪಾರ್ಟೆಂಟ್ ಈ ಒಂದು ಪ್ರಶ್ನೆ ಕೂಡ 5 ಅಂಕದ ಪ್ರಶ್ನೆಯಲ್ಲಿ ನಿಮಗೆ. ಅದೇ ರೀತಿ ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. ರೈಟ್ ದ ರೂಲ್ಸ್ ಫಾರ್ ಕನ್ಸ್ಟ್ರಕ್ಟರ್ಸ್ ಈ ಒಂದು ಪ್ರಶ್ನೆಗೆ ಆನ್ಸರ್ ಇಲ್ಲಿ ಕೊಟ್ಟಿದ್ದೇನೆ, ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್ 5 ಅಂಕದ ಪ್ರಶ್ನೆಯಲ್ಲಿ. ವಾಟ್ ಈಸ್ ಇನ್ಹೆರಿಟೆನ್ಸ್, ಎಕ್ಸ್ಪ್ಲೇನ್ ಹೈರಾರ್ಕಿಕಲ್ ಆ್ಯಂಡ್ ಮಲ್ಟಿಪಲ್ ಇನ್ಹೆರಿಟೆನ್ಸ್ ಈ ಒಂದು ಪ್ರಶ್ನೆ ಕ್ಯಾಸುವಲ್ ಆಗಿ ನೋಡ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. ಇವೆಲ್ಲ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರುತ್ತೆ ಸ್ನೇಹಿತರೆ ಆಯಿತಾ. ಇಲ್ಲಿ ಆನ್ಸರ್ಗಳು ಎಲ್ಲ ಅದಾವೆ ನಿಮಗೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ನೆಟ್ವರ್ಕ್ ಟಾಪೋಲಾಜಿಸ್ ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸ್ಪ್ಲೇನ್ ಡಿಫ್ರೆಂಟ್ ನೆಟ್ವರ್ಕ್ ಟಾಪೋಲಾಜಿಸ್. ನೋಡಿ, ಅತಿ ಹೆಚ್ಚು ಹಿಂದಿನ ವಾರ್ಷಿಕ ಪರೀಕ್ಷೆಯಲ್ಲಿ ರಿಪೀಟ್ ಆಗಿರುವಂಥ ಪ್ರಶ್ನೆ ಇದು ಆಯಿತಾ. ಇಲ್ಲಿ ಎಲ್ಲ ಅದಾವೆ, ಪಾಯಿಂಟ್ಸ್ ಹಾಕಿ ಇಲ್ಲಿ ಎಕ್ಸ್ಪ್ಲೇಷನ್ ಮಾಡಬೇಕಾಗಿರುತ್ತೆ ನೀವು. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. ಯೂಸಿಂಗ್ ದ ಗಿವನ್ SQL ಟೇಬಲ್ ರೈಟ್ ದ ಅಪ್ರೋಪ್ರಿಯೇಟ್ SQL ಕ್ವೆರೀಸ್ ಈ ಒಂದು ಪ್ರಶ್ನೆಗೆ ಇಲ್ಲಿ ಆನ್ಸರ್ ಕೊಟ್ಟಿದ್ದೇನೆ, ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ ಆಯಿತಾ. ಸೊ ಈ ಒಂದು PDF ನಿಮಗೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ. ಇಲ್ಲಿ ಕೆಲವೊಂದು 2 ಅಂಕದ ಪ್ರಶ್ನೆ 2-3 ಕೊಟ್ಟಿದ್ದೇನೆ. ಇಲ್ಲಿ 21ನೇ ಪ್ರಶ್ನೆ ನೋಡಿ, ಪ್ರೂವ್ ಇನ್ವಲ್ಯೂಷನ್ ಲಾ ಈ ಒಂದು ಪ್ರಶ್ನೆ ನಿಮಗೆ ರಿಪೀಟ್ ಆಗಿರುವಂತಹ ಪ್ರಶ್ನೆ ಆಗಿರುತ್ತೆ ಆಯಿತಾ, ಅತಿ ಹೆಚ್ಚು. ಅದೇ ರೀತಿ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ರಿಲೈಸ್ ಆ್ಯಂಡ್ ಯೂಸಿಂಗ್ ನಾರ್ ಗೇಟ್ ಈ ಒಂದು ಪ್ರಶ್ನೆ ಕೂಡ ರಿಪೀಟ್ ಆಗಿರುವಂತಹ ಪ್ರಶ್ನೆ, ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಮೆನ್ಷನ್ ಎನಿ 2 ಫೀಚರ್ಸ್ ಆಫ್ ಪ್ಯಾರಾಮೆಟರೈಸ್ಡ್ ಕನ್ಸ್ಟ್ರಕ್ಟರ್ ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ, PDF ನೋಡ್ಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳು ಆಯಿತಾ. ಇಲ್ಲಿ ಆನ್ಸರ್ ಇದೆ, ಡಿಫ್ರೆಂಟ್ ಬಿಟ್ವೀನ್ ರೀಡ್ ಆ್ಯಂಡ್ ರೈಟ್ ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡ್ಕೊಳ್ಳಿ. ರೈಟ್ ಎನಿ 2 ಫೀಚರ್ಸ್ ಆಫ್ ಡಾಟಾಬೇಸ್ ಸಿಸ್ಟಮ್ ಇಲ್ಲಿ ಕೊಟ್ಟಿದ್ದೇನೆ. ಎಕ್ಸ್ಪ್ಲೇನ್ ಎನಿ 2 ಲಾಜಿಕಲ್ ಆಪರೇಟರ್ಸ್ ಇನ್ SQL ಈ ಒಂದು ಪ್ರಶ್ನೆಗೆ ಇಲ್ಲಿ ಕೆಳಗಡೆ ಆನ್ಸರ್ ಇದೆ. ಅದೇ ರೀತಿ ರೈಟ್ ದ ಪರ್ಪಸ್ ಮ್ಯಾಕ್ಸ್ ಆ್ಯಂಡ್ ಮಿನ್ ಗ್ರೂಪ್ ಫಂಕ್ಷನ್ಸ್ ಇನ್ SQL ಈ ಒಂದು ಪ್ರಶ್ನೆಗೆ ನೋಡ್ಕೊಳ್ಳಿ ಆನ್ಸರ್. ಅದೇ ರೀತಿ ಇಲ್ಲಿ 3 ಅಂಕದ ಪ್ರಶ್ನೆ ಬಹಳ ಇಲ್ಲ ಇಲ್ಲಿ ಇವಾಗ. ರೈಟ್ ಎ ನೋಟ್ ಆನ್ ಕ್ಯಾಚ್ ಮೆಮರಿ. ನೋಡಿ, ಇದು ಪ್ರಿವಿಯಸ್ ಇಯರ್ 2024ನಲ್ಲಿ ರಿಪೀಟ್ ಆಗಿರುವಂಥ ಪ್ರಶ್ನೆ ಆಗಿರುತ್ತೆ. ರೈಟ್ ಎ ನೋಟ್ ಆನ್ ಕ್ಯಾಚ್ ಮೆಮರಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ಮತ್ತೆ ರಿಪೀಟ್ ಆಗ್ಬೋದು. ಇವಾಗ 3 ಅಂಕದ ಪ್ರಶ್ನೆಯಲ್ಲಿ ಈ ಕೆಲವೊಂದು ಪ್ರಶ್ನೆಗಳು. ಡಿಫೈನ್ ಅರೈ ಇನ್ C++ ಆಯಿತಾ. ಈ ಎಲ್ಲ 3 ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ ಆಯಿತಾ. ಡಿಫೈನ್ ಅರೈ ಇನ್ C++, ಗಿವ್ ಸೂಟೇಬಲ್ ಎಕ್ಸಾಂಪಲ್ ಈ ಒಂದು ಪ್ರಶ್ನೆಗೆ ಇಲ್ಲಿ ಆನ್ಸರ್ ಕೊಟ್ಟಿದ್ದೇನೆ. ಅದೇ ರೀತಿ ಡಿಫ್ರೆಂಟ್ ಬಿಟ್ವೀನ್ ಮ್ಯಾನ್ಯುವಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಡಾಟಾ ಪ್ರೊಸೆಸಿಂಗ್ ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡ್ಕೊಳ್ಳಿ, ಕೆಳಗಡೆ ಆನ್ಸರ್ ಇದೆ ಇಲ್ಲಿ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ರೈಟ್ HTML ಕೋಡ್ ಟು ಕ್ರಿಯೇಟ್ ದ ಫಾಲೋಯಿಂಗ್ ಟೇಬಲ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಆಯಿತಾ, ವೆರಿ ವೆರಿ ಇಂಪಾರ್ಟೆಂಟ್, ರಿಪೀಟ್ ಆಗುತ್ತೆ ಮತ್ತೆ ಆಯಿತಾ. ಇವಾಗ 5 ಅಂಕದ ಪ್ರಶ್ನೆಯಲ್ಲಿ ಇಲ್ಲೊಂದು ಕೆ ಮ್ಯಾಪ್ ನೋಡಿ. ಗಿವ್ ದ ಬೋಲಿಯನ್ ಫಂಕ್ಷನ್ ABCD ಎಲ್ಲ ಇಲ್ಲಿ ಕೊಟ್ಟಿದ್ದೇನೆ. ಅದೇ ರೀತಿ ಈಕ್ವಲ್ ಟು ಸಿಗ್ಮಾ 1 3 4 5 7 9 12 ಆಯಿತಾ, 13 14 15 ಇಲ್ಲಿ ಕೊಟ್ಟಿದ್ದೇನೆ ಆನ್ಸರ್. ಸೊ ಎಲ್ಲ ವಿದ್ಯಾರ್ಥಿಗಳು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿದ್ದೇನೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಒಂದು PDF ಡೌನ್ಲೋಡ್ ಮಾಡ್ಕೊಂಡು ಆನ್ಸರ್ ನೋಡ್ಕೊಳ್ಳಿ. ಇಲ್ಲಿ ವೆರಿ 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 ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟಿದ್ದೇನೆ. 3 ಮಾರ್ಕ್ಸ್ನಲ್ಲಿ ಆಗಿರ್ಬೋದು, 2 ಮಾರ್ಕ್ಸ್ನಲ್ಲಿ ಆಗಿರ್ಬೋದು, ಮತ್ತು 5 ಮಾರ್ಕ್ಸ್ನಲ್ಲಿ, ಮತ್ತು ಹಾಟ್ ಕ್ವಶನ್ಸ್ಗಳು ಯಾವುದು ಎಲ್ಲ ಕೊಟ್ಟಿದ್ದೇನೆ ಇಲ್ಲಿ ಇದರೊಳಗೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ 2025 ಫೈನಲ್ ಎಕ್ಸಾಮ್ನಲ್ಲಿ MCQ ಕ್ವಶನ್ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ನಲ್ಲಿ ಇದಷ್ಟೇ ನೋಡ್ಕೊಳ್ಳಿ ಆಯಿತಾ. ಇಲ್ಲಿ 20 ಮಾರ್ಕ್ಸ್ ಬಂದೇ ಬರುತ್ತೆ ನಿಮಗೆ. 2 ಅಂಕದ ಪ್ರಶ್ನೆಯಲ್ಲಿ ನೋಡ್ಕೊಳ್ಳಿ, ಮತ್ತು ಅದೇ ರೀತಿ 3 ಅಂಕದ ಪ್ರಶ್ನೆಯಲ್ಲಿ ಮತ್ತು 5 ಅಂಕದ ಪ್ರಶ್ನೆಯಲ್ಲಿ ಮತ್ತು ಹಾಟ್ ಕ್ವಶನಲ್ಲಿ ಇವೇ ಕ್ವಶನ್ಸ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ವೆರಿ 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 ಇಂಪಾರ್ಟೆಂಟ್ ಆಗಿರುತ್ತೆ. 2024-25 ಅಕಾಡೆಮಿಕ್ ಇಯರ್ಗೆ ಸಂಬಂಧಪಟ್ಟಂತೆ ಪ್ರಿವಿಯಸ್ ಕ್ವಶನ್ ಪೇಪರ್ನಲ್ಲಿ ಅನಲೈಸ್ ಮಾಡಿ ಈ ಒಂದು ಮಾಡಲ್ ಕ್ವಶನ್ ಪೇಪರ್ ಅನಲೈಸ್ ಮಾಡಿ ತೆಗೆದಿರುವಂಥ ಪ್ರಶ್ನೆ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ವೆರಿ 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 ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಎಲ್ಲ 2 ಮಾರ್ಕ್ಸ್ನಲ್ಲಿ ಆಗಿರ್ಬೋದು, 3 ಮಾರ್ಕ್ಸ್ನಲ್ಲಿ ಆಗಿರ್ಬೋದು, ಮತ್ತು ಅದೇ ರೀತಿ 5 ಮಾರ್ಕ್ಸ್ನಲ್ಲಿ ಆಗಿರ್ಬೋದು, ಹಾಟ್ ಕ್ವಶನಲ್ಲಿ ಆಗಿರ್ಬೋದು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತಾನೆ, ಅದರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಈ ಒಂದು PDF ಸಿಗುತ್ತೆ.
ಸೊ ನಾನು ರೆಗ್ಯುಲರ್ ಆಗಿ ಅಪ್ಡೇಟ್ಗಳು ಕೊಡ್ತಾ ಇರ್ತೀನಿ. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ನಿಮಗೆ ವಿಡಿಯೋಗಳು ಬರ್ತಾ ಇರುತ್ತೆ. ಮತ್ತು ಇನ್ನೊಂದೇನು, ಈ ಒಂದು ವಿಡಿಯೋ ಶೇರ್ ಮಾಡೋದ್ರಿಂದ ಬೇರೆ ವಿದ್ಯಾರ್ಥಿಗಳಿಗೆ ಏನಿದಿಲ್ಲ ಬಹಳ ಸಹಾಯ ಆಗುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರು 70/70 ವಿಡಿಯೋ ಮಾಡಿ ಅಂತ. ಸೊ ಅದಕ್ಕೆ ಇವಾಗ ವಿಡಿಯೋ ಮಾಡಿದ್ದೇನೆ. ಆಲ್ರೆಡಿ ನಾನು ಬಿಸ್ನೆಸ್ ಸ್ಟಡೀಸ್ ಮತ್ತು ಅಕೌಂಟೆನ್ಸಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ವಿತ್ ಆನ್ಸರ್ ಮುಖಾಂತರ ಮಾಡಿದ್ದೇನೆ ವಿಡಿಯೋಗಳು. ಎಲ್ಲ ವಿದ್ಯಾರ್ಥಿಗಳು ಪ್ಲೇಲಿಸ್ಟ್ನಲ್ಲಿ ಹೋಗಿ ವಿಡಿಯೋಗಳು ನೋಡ್ಕೊಳ್ಳಿ. ಕನ್ನಡ ಸಬ್ಜೆಕ್ಟ್ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಎಲ್ಲವೂ ಹೇಳಿದ್ದೇನೆ. ನೋಡೋಣ, ಇನ್ನೂ ವಾರ್ಷಿಕ ಪರೀಕ್ಷೆ ಸಮೀಪ ಬಂದಾಗ ಏನಿದಿಲ್ಲ ನಾನು ನಿಮ್ಮ ಜೊತೆ ಇರ್ತೀನಿ. ಯಾವುದೇ ರೀತಿ ಟೆನ್ಷನ್ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. 2025 ಫೈನಲ್ ಎಕ್ಸಾಮ್ ಬಹಳಷ್ಟು ಈಸಿಯಾಗಿ ಬರುತ್ತೆ. ಪ್ರಶ್ನೆ ಪತ್ರಿಕೆ ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಆನ್ಸರ್ ಮಾಡ್ಕೊಳ್ಳಿ. ಈಸಿಯಾಗಿ ಕ್ವಶನ್ಸ್ಗಳು ಬರುತ್ತೆ ಫೈನಲ್ ಎಕ್ಸಾಮ್ನಲ್ಲಿ ಮತ್ತು ಪ್ರಿಪೇರ್ಡ್ನಲ್ಲಿ. ಥ್ಯಾಂಕ್ ಯು ಸೋ ಮಚ್.